ಇನ್ನೊಂದು ಇದು ನೀವು ಮೀಡಿಯಾದ ಮೂಲಕ ಕೇಳುವಂಥದ್ದೊಂದು ಬೇರೆ. ಜನರು ಕೂಡ ನನಗೆ ಕೇಳ್ತಾರೆ, ಡಿ ಕೆ ಶಿ ಅಭಿಮಾನಿಗಳು ಪ್ರಧಾನಮಂತ್ರಿ ಆಗ್ತಾರೋ ಮುಖ್ಯಮಂತ್ರಿ ಆಗ್ತಾರೋ ಹೀಗೆಲ್ಲ. ನಾನು ಯಾವತ್ತೋ ಒಂದು ಆರ್ಟಿಕಲ್ ಬರೆದಿದೆ, ಯೋಗಸ್ಯ ಪರಿರಕ್ಷಣಂ ಕ್ಷೇಮ ಅಂತೇಳಿ. ಒಬ್ಬರನ್ನು ಹೊಡೆದಾಕಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದಕ್ಕೆ ನನಗೆ ಡಿ ಕೆ ಶಿ ಎಷ್ಟೇ ಆಪ್ತನಾದರೂ ಕೂಡ ನಾನು ಅದಕ್ಕೆ ಬೆಂಬಲ ಕೊಡುವುದಿಲ್ಲ. ಅಲ್ಲಿ ಅಂಥ ಅವಕಾಶ ಇದ್ದರೆ ನೆಕ್ಸ್ಟ್ ಪ್ರಿಫರೆನ್ಸ್ ನಿನಗೆ ಅಂತ ಹೇಳಿ ಕೂಡ ನಾನು ಡಿ ಕೆ ಶಿ ಅವರಿಗೆ ಹೇಳಿದ್ದು ಉಂಟು. ಹಾಗಾಗಿ ಕರ್ಕಾಟಕ ರಾಶಿಗೆ ಗುರು ಬಂದಾಗ ಅಂದರೆ 2026 ಜೂನು ನಂತರ ಅವರಿಗೆ ಮುಖ್ಯಮಂತ್ರಿ ಆಗುವಂಥದ್ದು ಯೋಗ ಭಾಗ್ಯಗಳು ಉಂಟು. ಅದನ್ನು ಪ್ರಾಪ್ತಿಸಿಕೊಳ್ಬೇಕು. ಆ ಯೋಗ ಬಂದಾಗ ಅದಕ್ಕೆ ಆ ತಕ್ಕಂತಹ ಪ್ರಾಯಶ್ಚಿತ್ತಗಳಾಗಬೇಕು. ಬೇರೆ ಬೇರೆ ರೂಪದ ಪ್ರಾಯಶ್ಚಿತ್ತಗಳು ಇರ್ತವೆ, ಪೂಜೆ ಪುರಸ್ಕಾರಗಳು ಮಾತ್ರ ಅಲ್ಲ. ಮತ್ತು ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆಕಾಂಕ್ಷೆಯ ಮನೆಗೆ ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನಾನು ಮುಖ್ಯಮಂತ್ರಿ ಆಗಲೇಬೇಕು, ಒಂದು 10,000 ಕೋಟಿ ನನ್ನ ಹತ್ರ ಉಂಟು ಅಂಥೇಳಿ ಇದ್ದಾಗ ಯಾರು ಕೂಡ ಬರ್ತಾರೆ. ಆ ಸಾಧುಗಳು ಬರ್ತಾರೆ, ಈ ಸಾಧುಗಳು ಬರ್ತಾರೆ, ಆ ಪೂಜೆ ಮಾಡ್ತಾರೆ, ಈ ಪೂಜೆ ಮಾಡ್ತಾರೆ. ಅವರ ಅಭಿಮಾನ ಯಾವುದು ಅಂತ ಹೇಳಿದರೆ ಹಣ. ಡಿ ಕೆ ಶಿ ಅವರ ಮೇಲೆ ಅಭಿಮಾನ ಅಲ್ಲ. ನಾನು ಹೇಳ್ತೇನೆ, ಡಿ ಕೆ ಶಿ ಅವರ ಮೇಲೆ ಅಭಿಮಾನ ಉಂಟು. ಈಗ ನನ್ನ ಉತ್ತಮ ನಾಯಕ, ಅವನು ಒಳ್ಳೆಯ ಸಾಮರ್ಥ್ಯವುಳ್ಳವನು. ಸೊ ಅಂಥವರು ಬಂದರೆ ಪಕ್ಷದ ಚಿಂತನೆ ನಮಗಿಲ್ಲ. ಅಂಥವರು ಬಂದರೆ ಈ ದೇಶವನ್ನು ಸರಿ ಮಾಡ್ಬೋದು ಅಂತೇಳಿ. ಹೇಗೆ ಅಮಾತ್ಯ ರಾಕ್ಷಸನನ್ನು ಅಷ್ಟು ವಿರೋಧಿಯಾಗಿದ್ದರೂ ಕೂಡ ಚಾಣಕ್ಯ ಮಂತ್ರಿಯನ್ನಾಗಿ ಮಾಡಲಿಲ್ಲ. ಅದೆಲ್ಲ ದೇಶದ ಒಂದು ಹಿತದೃಷ್ಟಿಯಲ್ಲಿ ಮಾಡುವಂಥದ್ದು. ಅಂಥದ್ದು ಯೋಗಗಳು ಒಂದು 6 ತಿಂಗಳೊಳಗೆ ಅಂದರೆ 26 ಜೂನ್ ನಂತರ ಅವರಿಗೆ ಯೋಗ ಭಾಗ್ಯಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಈಗ ಶನಿಯಿಂದ ಶನಿ 8ನೇ ಮೇಲೆ ಇರುವಾಗ ಅವರಿಗೆ ಒಂದಲ್ಲ ಒಂದು ರೀತಿಯ ಹಿಂಸೆಗಳು, ತೊಂದರೆಗಳು, ದೇಹಾರೋಗ್ಯಕ್ಕೆ ವ್ಯತ್ಯಾಸಗಳು ಇದೆಲ್ಲ ಬರ್ಬೋದು. ನಾವೆಲ್ಲ ಅದಕ್ಕೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ, ಅವರ ಆರೋಗ್ಯವನ್ನು ಚೆನ್ನಾಗಿ ಇಟ್ಟಿರಲಿ. ನಮ್ಮದು ಪ್ರಾರ್ಥನೆ ಉಂಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.